ಕೆಂಪೇಗೌಡ ವಿಮಾನ ನಿಲ್ದಾಣದಲ್ಲಿ ನಮಾಜ್ ಮಾಡಿದ್ರು. ಒಂದು ವಿಡಿಯೋ ವೈರಲ್ ಹೌದು. ನೋಡಿರ್ಬೋದು. ಅದು ನಾನು ಹೇಳ್ತಾ ಇದ್ದೀನಲ್ಲ, ತುಂಬ ದುರದೃಷ್ಟಕರವಾದ ವಿಚಾರ. ರಾಜ್ಯ ಸರ್ಕಾರ ಕೇವಲ ಅಂದರೆ ಸಮಾಜದಲ್ಲಿ ದ್ವೇಷ ಹುಟ್ಟಿಸುವಂಥ ಒಂದು ಕೆಲಸ ಸ್ವತಃ ರಾಜ್ಯ ಸರ್ಕಾರನೇ ಮಾಡ್ತಾ ಇರುವಂಥದ್ದು. ಅಂದರೆ ಇದನ್ನು ಅವರು ತೋರಿಸ್ಕೊಳ್ಳುವಂಥ ಒಂದು ಪ್ರಯತ್ನ ಮಾಡಿ ಕೇವಲ ಒಂದು ವರ್ಗನ ಅವರು ಮನವೊಲಿಸ್ಕೊಂಡು ಒಂದು ಕೇವಲ ವೋಟ್ ಬ್ಯಾಂಕ್ಗೋಸ್ಕರನೇ ಇವತ್ತು ತೆಲಂಗಾಣ ಮುಖ್ಯಮಂತ್ರಿ ರೇವಂತ್ ರೆಡ್ಡಿ ಅವರು ನೇರವಾಗಿ ಕಾಂಗ್ರೆಸ್ ಇದ್ರೇ ಮುಸಲ್ಮಾನರಿಗೆ ಗೌರವ, ಮುಸಲ್ಮಾನರಿಂದಾನೇ ಕಾಂಗ್ರೆಸ್ಗೆ ಗೌರವ ಅನ್ನುವಂಥ ಮಾತನ್ನು ಹೇಳಿ ಒಬ್ಬ ರಾಜ್ಯದ ಮುಖ್ಯಮಂತ್ರಿಯಾಗಿ ಒಂದು ಸಂವಿಧಾನದ ಒಂದು ಒಳ್ಳೆಯ ಹುದ್ದೆಯಲ್ಲಿ ಇದ್ಕೊಂಡು ಮಾತಾಡ್ತಾರೆ ಅಂತಂದರೆ ಅದು ಕಾಂಗ್ರೆಸ್ ಸಂಸ್ಕೃತಿ. ಮತ್ತು ಇಂಟರ್ನ್ಯಾಷನಲ್ ಏರ್ಪೋರ್ಟಲ್ಲಿ ಇವತ್ತು ಬಹಿರಂಗವಾಗಿ ನಮಾಜ್ ಮಾಡುವಂಥದ್ದು. ಮತ್ತು ಇವತ್ತು RSS ಅಂತಂದರೆ ಒಂದು ದೇಶಭಕ್ತಿ, ಇವತ್ತು ರಾಷ್ಟ್ರೀಯತೆ, ದೇಶದಲ್ಲಿರುವಂಥ ಜನರಲ್ಲಿ ಸಂಸ್ಕಾರ ಕೊಟ್ಟು ಒಂದು ಭಕ್ತಿ ಮಾರ್ಗದಲ್ಲಿ ನಮ್ಮ ಹಿಂದುತ್ವದ ಒಂದು ಹಾದಿಯಲ್ಲಿ ನಿನ್ನೆ ಮೋಹನ್ ಭಾಗವತ್ ಅವರು ಹೇಳ್ತಾ ಇದ್ದರು, ಯಾವುದೇ ಜಾತಿ ಮತ ಇದ್ದರೂ ಕೂಡ ಅದನ್ನು ಹೊರಗಿಟ್ಟು ಈ ದೇಶಕ್ಕೋಸ್ಕರ ಒಂದು ಹಿಂದುತ್ವದ ನೆಲೆ ಆಧಾರದ ಮೇಲೆ ಅವರು ಒಳಗಡೆ ಬರ್ತಾರೆ ಅಂದರೆ ಅದಕ್ಕೆ ನಮ್ಮ ಸ್ವಾಗತ ಇದೆ ಅಂತ ಹೇಳಿದರು. ಸೊ ಅದು RSS ಅಂತಂದರೆ. ಆದರೆ ಕಾಂಗ್ರೆಸ್ ಪಕ್ಷದವರು ಕೇವಲ ನಿರಂತರ ವೋಟ್ ಬ್ಯಾಂಕ್ಗೋಸ್ಕರನೇ ಅವರು ಇಂಥ ಒಂದು ಘಟನೆಗಳಿಗೆ ಆಸ್ಪದ ಮಾಡಿಕೊಡ್ತಾ ಇದ್ದಾರೆ. ಇದು ತುಂಬ ಅವರು ನಮ್ಮ ಬೆಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟಲ್ಲಿ ಏನು ನಮಾಜ್ ಮಾಡಿರೋಂಥ ಒಂದು ಘಟನೆ ಇಡೀ ಕರ್ನಾಟಕ ರಾಜ್ಯ ಸರ್ಕಾರನೇ ತಲೆ ತಗ್ಗಿಸ್ಕೊಳ್ಳುವಂಥ ಒಂದು ವಿಚಾರ. ಕೆಂಪೇಗೌಡ ವಿಮಾನ ನಿಲ್ದಾಣದಲ್ಲಿ ನಮಾಜ್ ಮಾಡಿದ್ರು. ಒಂದು ವಿಡಿಯೋ ವೈರಲ್ ನೋಡಿರ್ಬೋದು. ಅದು ನಾನು ಹೇಳ್ತಾ ಇದ್ದೀನಲ್ಲ, ತುಂಬ ದುರದೃಷ್ಟಕರವಾದ ವಿಚಾರ. ರಾಜ್ಯ ಸರ್ಕಾರ ಕೇವಲ ಅಂದರೆ ಸಮಾಜದಲ್ಲಿ ದ್ವೇಷ ಹುಟ್ಟಿಸುವಂಥ ಒಂದು ಕೆಲಸ ಸ್ವತಃ ರಾಜ್ಯ ಸರ್ಕಾರನೇ ಮಾಡ್ತಾ ಇರುವಂಥದ್ದು. ಅಂದರೆ ಇದನ್ನು ಅವರು ತೋರಿಸ್ಕೊಳ್ಳುವಂಥ ಒಂದು ಪ್ರಯತ್ನ ಮಾಡಿ ಕೇವಲ ಒಂದು ವರ್ಗನ ಅವರು ಮನವೊಲಿಸ್ಕೊಂಡು ಒಂದು ಕೇವಲ ವೋಟ್ ಬ್ಯಾಂಕ್ಗೋಸ್ಕರನೇ ಇವತ್ತು ತೆಲಂಗಾಣ ಮುಖ್ಯಮಂತ್ರಿ ರೇವಂತ್ ರೆಡ್ಡಿ ಅವರು ನೇರವಾಗಿ ಕಾಂಗ್ರೆಸ್ ಇದ್ರೇ ಮುಸಲ್ಮಾನರಿಗೆ ಗೌರವ, ಮುಸಲ್ಮಾನರಿಂದಾನೇ ಕಾಂಗ್ರೆಸ್ಗೆ ಗೌರವ ಅನ್ನುವಂಥ ಮಾತನ್ನು ಹೇಳಿ ಒಬ್ಬ ರಾಜ್ಯದ ಮುಖ್ಯಮಂತ್ರಿಯಾಗಿ ಒಂದು ಸಂವಿಧಾನದ ಒಂದು ಒಳ್ಳೆಯ ಹುದ್ದೆಯಲ್ಲಿ ಇದ್ಕೊಂಡು ಮಾತಾಡ್ತಾರೆ ಅಂತಂದರೆ ಅದು ಕಾಂಗ್ರೆಸ್ ಸಂಸ್ಕೃತಿ. ಮತ್ತು ಇಂಟರ್ನ್ಯಾಷನಲ್ ಏರ್ಪೋರ್ಟಲ್ಲಿ ಇವತ್ತು ಬಹಿರಂಗವಾಗಿ ನಮಾಜ್ ಮಾಡುವಂಥದ್ದು. ಮತ್ತು ಇವತ್ತು RSS ಅಂತಂದರೆ ಒಂದು ದೇಶಭಕ್ತಿ, ಇವತ್ತು ರಾಷ್ಟ್ರೀಯತೆ, ದೇಶದಲ್ಲಿರುವಂಥ ಜನರಲ್ಲಿ ಸಂಸ್ಕಾರ ಕೊಟ್ಟು ಒಂದು ಭಕ್ತಿ ಮಾರ್ಗದಲ್ಲಿ ನಮ್ಮ ಹಿಂದುತ್ವದ ಒಂದು ಹಾದಿಯಲ್ಲಿ ನಿನ್ನೆ ಮೋಹನ್ ಭಾಗವತ್ ಅವರು ಹೇಳ್ತಾ ಇದ್ದರು, ಯಾವುದೇ ಜಾತಿ ಮತ ಇದ್ದರೂ ಕೂಡ ಅದನ್ನು ಹೊರಗಿಟ್ಟು ಈ ದೇಶಕ್ಕೋಸ್ಕರ ಒಂದು ಹಿಂದುತ್ವದ ನೆಲೆ ಆಧಾರದ ಮೇಲೆ ಅವರು ಒಳಗಡೆ ಬರ್ತಾರೆ ಅಂದರೆ ಅದಕ್ಕೆ ನಮ್ಮ ಸ್ವಾಗತ ಇದೆ ಅಂತ ಹೇಳಿದರು. ಸೊ ಅದು RSS ಅಂತಂದರೆ. ಆದರೆ ಕಾಂಗ್ರೆಸ್ ಪಕ್ಷದವರು ಕೇವಲ ನಿರಂತರ ವೋಟ್ ಬ್ಯಾಂಕ್ಗೋಸ್ಕರನೇ ಅವರು ಇಂಥ ಒಂದು ಘಟನೆಗಳಿಗೆ ಆಸ್ಪದ ಮಾಡಿಕೊಡ್ತಾ ಇದ್ದಾರೆ. ಇದು ತುಂಬ ಅವರು ನಮ್ಮ ಬೆಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟಲ್ಲಿ ಏನು ನಮಾಜ್ ಮಾಡಿರೋಂಥ ಒಂದು ಘಟನೆ ಇಡೀ ಕರ್ನಾಟಕ ರಾಜ್ಯ ಸರ್ಕಾರನೇ ತಲೆ ತಗ್ಗಿಸ್ಕೊಳ್ಳುವಂಥ ಒಂದು ವಿಚಾರ. ಕೆಂಪೇಗೌಡ ವಿಮಾನ ನಿಲ್ದಾಣದಲ್ಲಿ ನಮಾಜ್ ಮಾಡಿದ್ರು. ಒಂದು ವಿಡಿಯೋ ವೈರಲ್ ನೋಡಿರ್ಬೋದು. ಅದು ನಾನು ಹೇಳ್ತಾ ಇದ್ದೀನಲ್ಲ, ತುಂಬ ದುರದೃಷ್ಟಕರವಾದ ವಿಚಾರ. ರಾಜ್ಯ ಸರ್ಕಾರ ಕೇವಲ ಅಂದರೆ ಸಮಾಜದಲ್ಲಿ ದ್ವೇಷ ಹುಟ್ಟಿಸುವಂಥ ಒಂದು ಕೆಲಸ ಸ್ವತಃ ರಾಜ್ಯ ಸರ್ಕಾರನೇ ಮಾಡ್ತಾ ಇರುವಂಥದ್ದು. ಅಂದರೆ ಇದನ್ನು ಅವರು ತೋರಿಸ್ಕೊಳ್ಳುವಂಥ ಒಂದು ಪ್ರಯತ್ನ ಮಾಡಿ ಕೇವಲ ಒಂದು ವರ್ಗನ ಅವರು ಮನವೊಲಿಸ್ಕೊಂಡು ಒಂದು ಕೇವಲ ವೋಟ್ ಬ್ಯಾಂಕ್ಗೋಸ್ಕರನೇ ಇವತ್ತು ತೆಲಂಗಾಣ ಮುಖ್ಯಮಂತ್ರಿ ರೇವಂತ್ ರೆಡ್ಡಿ ಅವರು ನೇರವಾಗಿ ಕಾಂಗ್ರೆಸ್ ಇದ್ರೇ ಮುಸಲ್ಮಾನರಿಗೆ ಗೌರವ, ಮುಸಲ್ಮಾನರಿಂದಾನೇ ಕಾಂಗ್ರೆಸ್ಗೆ ಗೌರವ ಅನ್ನುವಂಥ ಮಾತನ್ನು ಹೇಳಿ ಒಬ್ಬ ರಾಜ್ಯದ ಮುಖ್ಯಮಂತ್ರಿಯಾಗಿ ಒಂದು ಸಂವಿಧಾನದ ಒಂದು ಒಳ್ಳೆಯ ಹುದ್ದೆಯಲ್ಲಿ ಇದ್ಕೊಂಡು ಮಾತಾಡ್ತಾರೆ ಅಂತಂದರೆ ಅದು ಕಾಂಗ್ರೆಸ್ ಸಂಸ್ಕೃತಿ. ಮತ್ತು ಇಂಟರ್ನ್ಯಾಷನಲ್ ಏರ್ಪೋರ್ಟಲ್ಲಿ ಇವತ್ತು ಬಹಿರಂಗವಾಗಿ ನಮಾಜ್ ಮಾಡುವಂಥದ್ದು. ಮತ್ತು ಇವತ್ತು RSS ಅಂತಂದರೆ ಒಂದು ದೇಶಭಕ್ತಿ, ಇವತ್ತು ರಾಷ್ಟ್ರೀಯತೆ, ದೇಶದಲ್ಲಿರುವಂಥ ಜನರಲ್ಲಿ ಸಂಸ್ಕಾರ ಕೊಟ್ಟು ಒಂದು ಭಕ್ತಿ ಮಾರ್ಗದಲ್ಲಿ ನಮ್ಮ ಹಿಂದುತ್ವದ ಒಂದು ಹಾದಿಯಲ್ಲಿ ನಿನ್ನೆ ಮೋಹನ್ ಭಾಗವತ್ ಅವರು ಹೇಳ್ತಾ ಇದ್ದರು, ಯಾವುದೇ ಜಾತಿ ಮತ ಇದ್ದರೂ ಕೂಡ ಅದನ್ನು ಹೊರಗಿಟ್ಟು ಈ ದೇಶಕ್ಕೋಸ್ಕರ ಒಂದು ಹಿಂದುತ್ವದ ನೆಲೆ ಆಧಾರದ ಮೇಲೆ ಅವರು ಒಳಗಡೆ ಬರ್ತಾರೆ ಅಂದರೆ ಅದಕ್ಕೆ ನಮ್ಮ ಸ್ವಾಗತ ಇದೆ ಅಂತ ಹೇಳಿದರು. ಸೊ ಅದು RSS ಅಂತಂದರೆ. ಆದರೆ ಕಾಂಗ್ರೆಸ್ ಪಕ್ಷದವರು ಕೇವಲ ನಿರಂತರ ವೋಟ್ ಬ್ಯಾಂಕ್ಗೋಸ್ಕರನೇ ಅವರು ಇಂಥ ಒಂದು ಘಟನೆಗಳಿಗೆ ಆಸ್ಪದ ಮಾಡಿಕೊಡ್ತಾ ಇದ್ದಾರೆ. ಇದು ತುಂಬ ಅವರು ನಮ್ಮ ಬೆಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟಲ್ಲಿ ಏನು ನಮಾಜ್ ಮಾಡಿರೋಂಥ ಒಂದು ಘಟನೆ
ಇಡೀ ಕರ್ನಾಟಕ ರಾಜ್ಯ ಸರ್ಕಾರನೇ ತಲೆ ತಗ್ಗಿಸ್ಕೊಳ್ಳುವಂಥ ಒಂದು ವಿಚಾರ. ಕೆಂಪೇಗೌಡ ವಿಮಾನ ನಿಲ್ದಾಣದಲ್ಲಿ ನಮಾಜ್ ಮಾಡಿದ್ರು, ಒಂದು ವಿಡಿಯೋ ವೈರಲ್ ನೋಡಿರ್ಬೋದು. ಅದು ನಾನು ಹೇಳ್ತಾ ಇದ್ದೀನಲ್ಲ, ತುಂಬ ದುರದೃಷ್ಟಕರವಾದ ವಿಚಾರ. ರಾಜ್ಯ ಸರ್ಕಾರ ಕೇವಲ ಅಂದರೆ ಸಮಾಜದಲ್ಲಿ ದ್ವೇಷ ಹುಟ್ಟಿಸುವಂಥ ಒಂದು ಕೆಲಸ ಸ್ವತಃ ರಾಜ್ಯ ಸರ್ಕಾರನೇ ಮಾಡ್ತಾ ಇರುವಂಥದ್ದು. ಅಂದರೆ ಇದನ್ನು ಅವರು ತೋರಿಸ್ಕೊಳ್ಳುವಂಥ ಒಂದು ಪ್ರಯತ್ನ ಮಾಡಿ ಕೇವಲ ಒಂದು ವರ್ಗನ ಅವರು ಮನವೊಲಿಸ್ಕೊಂಡು ಒಂದು ಕೇವಲ ವೋಟ್ ಬ್ಯಾಂಕ್ಗೋಸ್ಕರನೇ ಇವತ್ತು ತೆಲಂಗಾಣ ಮುಖ್ಯಮಂತ್ರಿ ರೇವಂತ್ ರೆಡ್ಡಿ ಅವರು ನೇರವಾಗಿ ಕಾಂಗ್ರೆಸ್ ಇದ್ರೇ ಮುಸಲ್ಮಾನರಿಗೆ ಗೌರವ, ಮುಸಲ್ಮಾನರಿಂದನೇ ಕಾಂಗ್ರೆಸ್ಗೆ ಗೌರವ ಅನ್ನುವಂಥ ಮಾತನ್ನು ಹೇಳಿ ಒಬ್ಬ ರಾಜ್ಯದ ಮುಖ್ಯಮಂತ್ರಿಯಾಗಿ ಒಂದು ಸಂವಿಧಾನದ ಒಂದು ಒಳ್ಳೆಯ ಹುದ್ದೆಯಲ್ಲಿ ಇದ್ಕೊಂಡು ಮಾತಾಡ್ತಾರೆ ಅಂತಂದರೆ ಅದು ಕಾಂಗ್ರೆಸ್ ಸಂಸ್ಕೃತಿ. ಮತ್ತು ಇಂಟರ್ನ್ಯಾಷನಲ್ ಏರ್ಪೋರ್ಟಲ್ಲಿ ಇವತ್ತು ಬಹಿರಂಗವಾಗಿ ನಮಾಜ್ ಮಾಡುವಂಥದ್ದು. ಮತ್ತು ಇವತ್ತು RSS ಅಂತಂದರೆ ಒಂದು ದೇಶಭಕ್ತಿ, ಇವತ್ತು ರಾಷ್ಟ್ರೀಯತೆ, ದೇಶದಲ್ಲಿರುವಂಥ ಜನರಲ್ಲಿ ಸಂಸ್ಕಾರ ಕೊಟ್ಟು ಒಂದು ಭಕ್ತಿ ಮಾರ್ಗದಲ್ಲಿ ನಮ್ಮ ಹಿಂದುತ್ವದ ಒಂದು ಹಾದಿಯಲ್ಲಿ ನಿನ್ನೆ ಮೋಹನ್ ಭಾಗವತ್ ಅವರು ಹೇಳ್ತಾ ಇದ್ದರು, ಯಾವುದೇ ಜಾತಿ ಮತ ಇದ್ದರೂ ಕೂಡ ಅದನ್ನು ಹೊರಗಿಟ್ಟು ಈ ದೇಶಕ್ಕೋಸ್ಕರ ಒಂದು ಹಿಂದುತ್ವದ ನೆಲೆ ಆಧಾರದ ಮೇಲೆ ಅವರು ಒಳಗಡೆ ಬರ್ತಾರೆ ಅಂದರೆ ಅದಕ್ಕೆ ನಮ್ಮ ಸ್ವಾಗತ ಇದೆ ಅಂತ ಹೇಳಿದರು. ಸೊ ಅದು RSS ಅಂತಂದರೆ. ಆದರೆ ಕಾಂಗ್ರೆಸ್ ಪಕ್ಷದವರು ಕೇವಲ ನಿರಂತರ ವೋಟ್ ಬ್ಯಾಂಕ್ಗೋಸ್ಕರನೇ ಅವರು ಇಂಥ ಒಂದು ಘಟನೆಗಳಿಗೆ ಆಸ್ಪದ ಮಾಡಿಕೊಡ್ತಾ ಇದ್ದಾರೆ. ಇದು ತುಂಬ ಅವರು ನಮ್ಮ ಬೆಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟಲ್ಲಿ ಏನು ನಮಾಜ್ ಮಾಡಿರೋಂಥ ಒಂದು ಘಟನೆ ಇಡೀ ಕರ್ನಾಟಕ ರಾಜ್ಯ ಸರ್ಕಾರನೇ ತಲೆ ತಗ್ಗಿಸ್ಕೊಳ್ಳುವಂಥ ಒಂದು ವಿಚಾರ. ಕೆಂಪೇಗೌಡ ವಿಮಾನ ನಿಲ್ದಾಣದಲ್ಲಿ ನಮಾಜ್ ಮಾಡಿದ್ರು, ಒಂದು ವಿಡಿಯೋ ವೈರಲ್ ನೋಡಿರ್ಬೋದು. ಅದು ನಾನು ಹೇಳ್ತಾ ಇದ್ದೀನಲ್ಲ, ತುಂಬ ದುರದೃಷ್ಟಕರವಾದ ವಿಚಾರ. ರಾಜ್ಯ ಸರ್ಕಾರ ಕೇವಲ ಅಂದರೆ ಸಮಾಜದಲ್ಲಿ ದ್ವೇಷ ಹುಟ್ಟಿಸುವಂಥ ಒಂದು ಕೆಲಸ ಸ್ವತಃ ರಾಜ್ಯ ಸರ್ಕಾರನೇ ಮಾಡ್ತಾ ಇರುವಂಥದ್ದು. ಅಂದರೆ ಇದನ್ನು ಅವರು ತೋರಿಸ್ಕೊಳ್ಳುವಂಥ ಒಂದು ಪ್ರಯತ್ನ ಮಾಡಿ ಕೇವಲ ಒಂದು ವರ್ಗನ ಅವರು ಮನವೊಲಿಸ್ಕೊಂಡು ಒಂದು ಕೇವಲ ವೋಟ್ ಬ್ಯಾಂಕ್ಗೋಸ್ಕರನೇ ಇವತ್ತು ತೆಲಂಗಾಣ ಮುಖ್ಯಮಂತ್ರಿ ರೇವಂತ್ ರೆಡ್ಡಿ ಅವರು ನೇರವಾಗಿ ಕಾಂಗ್ರೆಸ್ ಇದ್ರೇ ಮುಸಲ್ಮಾನರಿಗೆ ಗೌರವ, ಮುಸಲ್ಮಾನರಿಂದನೇ ಕಾಂಗ್ರೆಸ್ಗೆ ಗೌರವ ಅನ್ನುವಂಥ ಮಾತನ್ನು ಹೇಳಿ ಒಬ್ಬ ರಾಜ್ಯದ ಮುಖ್ಯಮಂತ್ರಿಯಾಗಿ ಒಂದು ಸಂವಿಧಾನದ ಒಂದು ಒಳ್ಳೆಯ ಹುದ್ದೆಯಲ್ಲಿ ಇದ್ಕೊಂಡು ಮಾತಾಡ್ತಾರೆ ಅಂತಂದರೆ ಅದು ಕಾಂಗ್ರೆಸ್ ಸಂಸ್ಕೃತಿ. ಮತ್ತು ಇಂಟರ್ನ್ಯಾಷನಲ್ ಏರ್ಪೋರ್ಟಲ್ಲಿ ಇವತ್ತು ಬಹಿರಂಗವಾಗಿ ನಮಾಜ್ ಮಾಡುವಂಥದ್ದು. ಮತ್ತು ಇವತ್ತು RSS ಅಂತಂದರೆ ಒಂದು ದೇಶಭಕ್ತಿ, ಇವತ್ತು ರಾಷ್ಟ್ರೀಯತೆ, ದೇಶದಲ್ಲಿರುವಂಥ ಜನರಲ್ಲಿ ಸಂಸ್ಕಾರ ಕೊಟ್ಟು ಒಂದು ಭಕ್ತಿ ಮಾರ್ಗದಲ್ಲಿ ನಮ್ಮ ಹಿಂದುತ್ವದ ಒಂದು ಹಾದಿಯಲ್ಲಿ ನಿನ್ನೆ ಮೋಹನ್ ಭಾಗವತ್ ಅವರು ಹೇಳ್ತಾ ಇದ್ದರು, ಯಾವುದೇ ಜಾತಿ ಮತ ಇದ್ದರೂ ಕೂಡ ಅದನ್ನು ಹೊರಗಿಟ್ಟು ಈ ದೇಶಕ್ಕೋಸ್ಕರ ಒಂದು ಹಿಂದುತ್ವದ ನೆಲೆ ಆಧಾರದ ಮೇಲೆ ಅವರು ಒಳಗಡೆ ಬರ್ತಾರೆ ಅಂದರೆ ಅದಕ್ಕೆ ನಮ್ಮ ಸ್ವಾಗತ ಇದೆ ಅಂತ ಹೇಳಿದರು. ಸೊ ಅದು RSS ಅಂತಂದರೆ. ಆದರೆ ಕಾಂಗ್ರೆಸ್ ಪಕ್ಷದವರು ಕೇವಲ ನಿರಂತರ ವೋಟ್ ಬ್ಯಾಂಕ್ಗೋಸ್ಕರನೇ ಅವರು ಇಂಥ ಒಂದು ಘಟನೆಗಳಿಗೆ ಆಸ್ಪದ ಮಾಡಿಕೊಡ್ತಾ ಇದ್ದಾರೆ. ಇದು ತುಂಬ ಅವರು ನಮ್ಮ ಬೆಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟಲ್ಲಿ ಏನು ನಮಾಜ್ ಮಾಡಿರೋಂಥ ಒಂದು ಘಟನೆ ಇಡೀ ಕರ್ನಾಟಕ ರಾಜ್ಯ ಸರ್ಕಾರನೇ ತಲೆ ತಗ್ಗಿಸ್ಕೊಳ್ಳುವಂಥ ಒಂದು ವಿಚಾರ.